ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಬೆಳಗ್ಗೆ ಈಗ 6:45 ಟೈಮ್ ಆಗಿದೆ. ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಹಾಗಾಗಿ ಇಷ್ಟು ಲೇಟು ಯಾಕೋ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್, ಹಾಗಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬನ್ನಿ ಶಾವಿಗೆ ಉಪ್ಪಿಟ್ಟು ಮಾಡೋದನ್ನು ನಾನು ತೋರಿಸ್ತೀನಿ. ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಎಲ್ಲ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆದರೆ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ. ಅಂದರೆ ಫಸ್ಟ್ ಅಲ್ವಾ, ಅದೇನು ಸಣ್ಣ ಪುಟ್ಟ ತಪ್ಪು ನಡೆಯುತ್ತೆ. ಮತ್ತು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಯಾಕಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಹಾಕಿಬಿಟ್ಟು ಇದು ನೀಟಾಗಿ ಮಿಕ್ಸ್ ಮಾಡೋಣ. ಅಂದರೆ ಎಣ್ಣೆಲೇ ಸ್ವಲ್ಪ ಫ್ರೈ ಆಗಬೇಕು, ಇದು ಆ ಥರ ಮಿಕ್ಸ್ ಮಾಡೋಣ. ನೋಡಿ, ಫ್ರೈ ಆಗ್ತಾ ಇದೆ. ಇದು ಎಣ್ಣೆಲೇ ಫುಲ್ಲು ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ಇದು ಇಲ್ಲೇ ನಿಂತ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ನಂತರ ನಾನು 1-2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಕಟ್ ಮಾಡಿಟ್ಟಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೇನು ಅರಿಶಿನ ಪುಡಿ ಎಲ್ಲ ಏನೂ ಹಾಕಲ್ಲ. ಬೇಕಂದರೆ ಕಲರ್ ಹಾಕ್ಕೋಬೋದು, ಅಂದರೆ ನಾನೇನು ಇಲ್ಲ ಹಾಕ್ತಾಯಿಲ್ಲ ಅರಿಶಿನ ಪುಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದೇ ಸರಿ ಉಪ್ಪು ಹಾಕ್ಬಿಡ್ತೀನಿ, ಯಾಕಂದರೆ ಉಪ್ಪನ್ನಷ್ಟೇ ಯಾವಾಗಲೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಕಮ್ಮಿ ಆದರೆ ಜಾಸ್ತಿ ಆಮೇಲೆ ಬೇಕಾದರೆ ಹಾಕ್ಕೊಂಡು ತಿನ್ಬೋದು ನಾವು, ಜಾಸ್ತಿ ಆದರೆ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವಾಗ ಚೆನ್ನಾಗಿ ಅದು ಬೆಂದಿದೆ. ಬೆಂದಿದ ನಂತರ ಇದಕ್ಕೆ ಅಳತೆ ನೀರು ಹಾಕ್ತಾಯಿದ್ದೀನಿ. ನಾನು 2 ಅನಿಲ್ ಶಾವಿಗೆನ ತೊಗೊಂಡಿದ್ದೀನಿ. ಅನಿಲ್ ಶಾವಿಗೆ ಚಿಕ್ಕದು ಬರುತ್ತಲ್ಲ, ಕಡ್ಡಿ ಥರ, ಆ ಥರ ಶಾವಿಗೆನ ತಗೊಂಡಿದ್ದೀನಿ. ಅಂದರೆ ಅದು ಫಸ್ಟೇ ಹುರಿದಿರ್ತಾರೆ, ಹುರಿಯೋ ಅವಶ್ಯಕತೆಯೂ ಏನಿರೋದಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಇದು ಮೊದಲೇ ಹುರಿದಿರ್ತಾರೆ, ನಾವು ಹುರಿಯೋ ಅವಶ್ಯಕತೆಯೇ ಇಲ್ಲ. ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಕುದಿ ಬರೋ ಟೈಮಲ್ಲಿ ನಾವೇನು ಶಾವಿಗೆ ತೊಗೊಂಡಿಟ್ಟಿದ್ವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಬಿಡೋಣ. ಹಾಗೆ ಅದು ಇದರಲ್ಲೇ ಬೇಯುತ್ತೆ. ಏನಾಗುತ್ತಾ, ಇದು ಜಾಸ್ತಿ ನೀರು ಹಾಕ್ಬಿಟ್ರೆ ಮುದ್ದೆ ಥರ ಆಗುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ. ನಾನು ಒಂದು ಸರಿ ಅದೇ ಥರ ಮಾಡಿಬಿಟ್ಟಿದ್ದೆ, ಗೊತ್ತಿಲ್ಲದಲ್ಲೇ ಜಾಸ್ತಿ ನೀರು ಹಾಕ್ಬಿಟ್ಟು ಮುದ್ದೆ ಆಗಿಬಿಟ್ಟಿತ್ತು. ತಿನ್ನೋಕ್ಕಾಗ್ದಲೇ ಎಲ್ಲ ವೇಸ್ಟ್ ಆಯಿತು. ಇವಾಗೆಲ್ಲ ಕರೆಕ್ಟಾಗಿ ಮಾಡ್ತೀನಿ. ಅಂದರೆ ಫಸ್ಟು ಏನೂ ಗೊತ್ತಿರಲ್ಲ. ಇವಾಗೇನೋ ನಾವು ತಗೊಂಡು ಹೊಸ್ದಾಗಿ ಮಾಡ್ತಾಯಿದ್ದೀವಿ ಅಂದರೆ ಅದು ಫಸ್ಟೇ ತಿಳ್ಕೊಂಡಿರಬೇಕು, ಇಲ್ಲ ಅಂದರೆ ಅದೇ ಥರ ಆಗೋದು. ಇವಾಗ ನೋಡಿ, ನಾನಿಲ್ಲಿ ನೀರು ಕರೆಕ್ಟಾಗಿ ಅಳತೆಯಿಂದ ಹಾಕಿದ್ದೀನಿ. ಇವಾಗ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಚಬೇಕಿತ್ತು, ನಾನೇನು ಮುಚ್ಚಿಲ್ಲ. ಇಲ್ಲಿ ಒಂದು 5 ನಿಮಿಷ ಬಿಟ್ಟು ನೋಡ್ತೀನಿ. ಚೆನ್ನಾಗಿ ಆಗಿದೆ. ಇವಾಗ ನೋಡಿ, ನಾನೇ ತಿಂದ್ಬಿಟ್ಟು ಟೇಸ್ಟ್ ನೋಡ್ತೀನಿ. ಅಂದರೆ ಏನೇ ಮಾಡಿದಾಗಲೂ ಅಷ್ಟೇ, ಫಸ್ಟು ನಾನು ತಿಂದು ನೋಡ್ತೀನಿ ಎಲ್ಲ ಕರೆಕ್ಟಾಗಿದೆ ಅಂತ. 1 ಸ್ಪೂನ್ ತಿಂದು ನೋಡ್ತೀನಿ, ಆಮೇಲೆ ನೋಡೋದು. ಯಾಕಂದರೆ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಫಸ್ಟೇ ಸರಿ ಮಾಡ್ಕೊಬೋದಲ್ಲ. ಹಾಗಾಗಿ ಎಲ್ಲ ಕರೆಕ್ಟಾಗಿದೆ. ನೋಡಿ, ಫೈನಲಾಗಿ ಈ ಥರ ಆಗಿದೆ ಶಾವಿಗೆ ಉಪ್ಪಿಟ್ಟು. ತಿಂಡಿ ತಿನ್ನಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ನನ್ನ ಮನೆಗೆ ಬರಬೇಕಾದ್ರೆ ಇದು ಈ ಕರು ಹಾಕಿ ಒಂದು 4-5 ದಿವಸ ಆಗಿದೆ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಾಯಿ ತುರ್ಕೋತಾ ಇದ್ದೀನಿ. ಒಂದು ಕೈಲಿ ಕಾಯಿ ತುರಿಯೋಕ್ಕಾಗಲ್ಲ, ಅಂದರೆ ಫೋನ್ ಇಟ್ಕೊಳ್ಳೋರಿಲ್ಲ ಅಂತ ಆ ಥರ ನಾನೇ ಮಾಡಿದೆ ಸುಮ್ಮನೆ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ 1-2 ಚಿಕ್ಕ ಸೈಜ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1-2 ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಟೊಮೊಟೊನ ತಗೊಂಡಿದ್ದೀನಿ, 1-3 ಟೊಮೊಟೊ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಏನು ಗೊತ್ತಾ, ಕಾಯಿ ಆವಾಗಲೇ ತುರಿದು ಆವಾಗಲೇ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ. ಮತ್ತು ಒಂದು ಪಾತ್ರೆ ತಗೊಂಡಿದ್ದೀನಿ, ಅಂದರೆ ಚಿಕ್ಕ ಪಾತ್ರೆನೇ, ನಾವು ಇರೋದು ಸ್ವಲ್ಪ ಜನ ಅಲ್ವಾ, ಹಾಗಾಗಿ ಚಿಕ್ಕ ಪಾತ್ರೆ ತಗೊಂಡು ನಾನು ರುಬ್ಬಿರೋ ಅಂಥ ಮಸಾಲೆನ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಎಲ್ಲ ಫ್ರೈ ಮಾಡಿಕೊಂಡು ನೀಟಾಗಿ ಎಣ್ಣೆ ಎಲ್ಲ ಮೇಲೆ ಬರ್ತಾಯಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು 1.5 ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಎರಡನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಇದು ಚೆನ್ನಾಗಿ ಬಾಡಿಸ್ತಾನೇ ಇರಬೇಕು. ಸ್ವಲ್ಪ ಕಮ್ಮಿ ಉರಿಲಿ ಇಟ್ಕೊಳ್ಳಿ, ಜಾಸ್ತಿ ಉರಿಲಿ ಇಟ್ಕೊಂಡ್ರೆ ಕಂಟು ಹಿಡಿದ್ಬಿಡುತ್ತೆ. ಹಾಗಾಗಿ ಕಮ್ಮಿ ಉರಿಲಿ ಇಟ್ಕೊಂಡು ಇದನ್ನು ಹಾಗೆ ಬಾಡಿಸ್ತಾನೇ ಇರಬೇಕು ಹಸಿ ವಾಸನೆ ಹೋಗೋವರೆಗೂ. ಹಸಿ ವಾಸನೆ ಹೋದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು
ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನಾನು ಎಷ್ಟು ಬೇಕಷ್ಟು ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಗಟ್ಟಿ ಬೇಕಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು. ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಸಣ್ಣ ಚಂಬಲ್ಲಿ 1 ಚಮಚ 1.5 ಚಮಚಷ್ಟು ನೀರು ಹಾಕಿದ್ದೀನಿ. ಯಾಕಂದರೆ ಅದು ಬೆಂದರೆ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಹಾಗಾಗಿ ಅಷ್ಟು ನೀರು ಹಾಕ್ಕೊಂಡು ಇವಾಗ ನಾನಿಲ್ಲಿ ಪ್ಲೇಟನ್ನು ಮುಚ್ಚಿ ಬಿಡ್ತಾಯಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಅದು ಕುದಿ ಬರ್ತಾಯಿದೆ. ನಾನಿವಾಗ ತೆಗೆದ್ಬಿಟ್ಟು ನೋಡ್ತಾಯಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಇವಾಗ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇದಕ್ಕೆ ಪ್ಲೇಟ್ ಮುಚ್ಚಿಬಿಡ್ತೀನಿ. ಅದನ್ನು ನಾನಿಲ್ಲಿ ವೀಡಿಯೋ ಮಾಡಿಲ್ಲ, ಯಾಕಂದರೆ ಇದು ಬೆಂದು ಸ್ವಲ್ಪ ಇದಾಗುತ್ತೆ. ಮತ್ತು ಇನ್ನೊಂದು ಸರಿ ನಾನು ಪ್ಲೇಟ್ ಮುಚ್ಚಿಬಿಡ್ತಾಯಿದ್ದೀನಿ. ಇದು 2ನೇ ಸರಿ ಪ್ಲೇಟ್ ಮುಚ್ತಾ ಇರೋದು. ಇವಾಗ ಇದು ಆಗಿದೆ. ಇವಾಗ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನಾನು ಮೊಟ್ಟೆ ತೊಗೊಬಂದಿದ್ನಲ್ಲ, ಮೊಟ್ಟೆನ ಹೊಡೆದು ಇದಕ್ಕೆ ಹಾಕ್ತೀನಿ. ಯಾಕಂದರೆ ಇದು ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ಏನು ಮಧ್ಯಾಹ್ನ ಟೈಮೆಲ್ಲ ಈ ಥರ ಆರಾಮಾಗಿ ಮಾಡ್ಕೋಬೋದು. ಹಾಗಾಗಿ ಈಸಿ ಸಾಂಬಾರುಗಳೇ ಜಾಸ್ತಿ ಮಾಡ್ತೀನಿ ನಾನು. ತುಂಬ ಕಷ್ಟಪಟ್ಟು ಮಾಡೋವಂಥದ್ದೆಲ್ಲ ಅಷ್ಟು ಏನೋ ಟೈಮ್ ಇದ್ದರೆ ಅಷ್ಟು ಮಾಡ್ತೀನಿ. ಇಲ್ಲ ಅಂದರೆ ಈ ಥರ ಬೇಗ ಆಗುವಂಥ ಸಾಂಬಾರುಗಳನ್ನು ಮಾಡ್ಕೋತೀನಿ ನೋಡಿ. ಇಲ್ಲಿ ಇವಾಗ ಮೊಟ್ಟೆನೂ ಹೊಡೆದು ಹಾಕ್ತಾಯಿದ್ದೀನಿ. ಇವಾಗ ಇನ್ನೇನು ಆಲ್ಮೋಸ್ಟ್ ಮೊಟ್ಟೆ ಹಾಕಿದ್ಮೇಲೆ ಒಂದು 10 ನಿಮಿಷಕ್ಕೆ ಇದು ರೆಡಿಯಾಗಿರುತ್ತೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಅದನ್ನೇ ತೋರಿಸಿದ್ದು ಇವಾಗ ಸಾಂಬಾರು ರೆಡಿಯಾಗಿದೆ ನೋಡಿ. ಕ್ಲೀನಾಗಿ ಬೆಂದು ರೆಡಿಯಾಗಿದೆ. ಮೊಟ್ಟೆ ಎಲ್ಲ ಬೆಂದಿದೆ. ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್